ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚರ್ಷಿತ್ ಲಾಗ್ಸ್. ಸೊ ಇದು ಒಂದು ಹೊಸ ಲಾಗ್. ಈ ಲಾಗ್ ಅಲ್ಲಿ ನಾವು ಹೋಗ್ತಿದ್ದೇವೆ ಒಂದು ದೇವಸ್ಥಾನಕ್ಕೆ. ಯಾವ ದೇವಸ್ಥಾನ ಅಂತ ಕೇಳ್ತಾ ಇದ್ದೀರಾ? ಬಂಡಿ ಮಹಾಕಾಳಿ ದೇವಸ್ಥಾನ. ಇದು ಬಸವನಗುಡಿ ಹತ್ರ ಇದೆ. ನನ್ನ ಫ್ರೆಂಡ್ ಒಬ್ಳು ಸಜೆಸ್ಟ್ ಮಾಡಿದ್ಲು, ಚೆನ್ನಾಗಿದೆ ಹೋಗ್ ಬನ್ನಿ ಅಂತ. ಹಾಗೆ ಹೋಗ್ತಾ ಇದ್ದೇವೆ. ಅಲ್ಲಿ ದೇವಸ್ಥಾನದಲ್ಲಿ ಮಂಗಳವಾರ, ಶುಕ್ರವಾರ ಮತ್ತೆ ಆದಿತ್ಯವಾರ ಹೋದ್ರೆ ಚೆನ್ನಾಗಿರತ್ತೆ ಅಂತಂದ್ರೆ ದೇವರನ್ನು ನಾವು ಮುಟ್ಟಬಹುದು, ನಮಸ್ಕಾರ ಮಾಡಿ ನಮ್ಮ ಮೇಲೆ ತೀರ್ಥ ಹಾಕ್ತಾರೆ. ನೋಡೋಣ ಹೇಗಿರತ್ತೆ ಅಂತ. ನಾವು ಫಸ್ಟ್ ಟೈಮ್ ಹೋಗ್ತಿದೀವಿ. ನೀವು ನಮ್ ಜೊತೆ ದೇವರ ದರ್ಶನ ಮಾಡಿ ಹೋಗುವ. ನಾವು ದೊಮ್ಲೂರಿಂದ ಹೊರಟು ಇವಾಗ ಗವಿಪುರ ಗುಟ್ಟಹಳ್ಳಿ ಬಂಡಿ ಮಹಾಕಾಳಿ ದೇವಸ್ಥಾನದ ಹತ್ರ ರೀಚ್ ಆದ್ವಿ. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ದೇವಸ್ಥಾನದ ಮುಂದೆನೆ ಇದೆ. ಅಲ್ಲಿ ಫ್ರೀ ಆಗೂ ಇದೆ, ಏನು ನಾವು ಪೇ ಮಾಡ್ಬೇಕು ಅಂತ ಇಲ್ಲ. ಹಾಗೆ ಇಲ್ಲಿ ದೇವಸ್ಥಾನದ ಮುಂದ್ಗಡೆ ನೋಡಿ, ನೀವು ನೋಡ್ತಾ ಇರಬಹುದು ಲಿಂಬೆ ಹಣ್ಣು ಮತ್ತೆ ದೀಪಗಳು, ಬೆಲ್ಲದ ದೀಪ ಮತ್ತೆ ಲಿಂಬೆ ಹಣ್ಣಿನ ಸಿಪ್ಪೆಯಿಂದ ಮಾಡಿರುವ ದೀಪ, ಈ ತರ ಬೇರೆ ಬೇರೆ ವಸ್ತುಗಳಿದೆ ದೇವಿಗೆ ಅರ್ಪಣೆ ಮಾಡ್ಲಿಕ್ಕೆ. ಇವಾಗ ನಾವು ಇಲ್ಲಿರುವ ದೇವಿಯ ಬಗ್ಗೆ ತಿಳಿದುಕೊಳ್ಳುವ. ಕೇಳಿದ್ದನ್ನು ಕರುಣಿಸುವ ತಾಯಿ ಇಲ್ಲಿರುವ ದೇವಿ ಮಹಾಕಾಳಿ. ಕಣ್ಣು ದೃಷ್ಟಿ, ಮಾಟ ಮಂತ್ರ ದೋಷಗಳಿಗೆ ಮತ್ತೆ ಆರೋಗ್ಯ ಸಮಸ್ಯೆಗಳಿಗೆ ಮುಕ್ತಿ ನೀಡುವ ತಾಯಿಯೇ ಈ ದೇವಿ ಮಹಾಕಾಳಿ. ಮಹಾಕಾಳಿಯು ಶಕ್ತಿ ಸ್ವರೂಪಿಣಿ, ದುಷ್ಟರ ಸಂಹಾರ ಮಾಡಿ ಶಿಷ್ಟರ ರಕ್ಷಣೆ ಮಾಡುವ ತಾಯಿ ಎಂದು ನಂಬುತ್ತಾರೆ. ಕಾಳಿಯನ್ನು ಭಕ್ತಿಯಿಂದ ಪೂಜಿಸಿದರೆ ತನ್ನ ಭಕ್ತರನ್ನು ಯಾವುದೇ ತೊಂದರೆಗಳಿಂದ ರಕ್ಷಿಸುತ್ತಾಳೆ ಎನ್ನುವುದು ಭಕ್ತರ ನಂಬಿಕೆ. ಬೆಂಗಳೂರಿನ ಗವಿಪುರ ಗುಟ್ಟಹಳ್ಳಿಯಲ್ಲಿರುವ ಶ್ರೀ ಬಂಡೆ ಮಹಾಕಾಳಿ ದೇವಾಲಯವು ಬೆಂಗಳೂರಿನ ಪುರಾತನ ದೇವಾಲಯಗಳಲ್ಲಿ ಒಂದು. ಈ ದೇವಾಲಯವು 1509ರಲ್ಲಿ ಬೆಳಕಿಗೆ ಬಂದಿತ್ತು ಹಾಗೂ ಇದು 500 ವರ್ಷಗಳಷ್ಟು ಹಳೆಯ ದೇವಾಲಯವಾಗಿದೆ. ಈ ದೇವಾಲಯವು ತುಂಬಾ ಶಕ್ತಿಯುತ ಮತ್ತೆ ಪವಿತ್ರ ದೇವಾಲಯಗಳಲ್ಲಿ ಒಂದು. ಮೂಲ ದೇವಾಲಯವು ಕೆಂಪೇಗೌಡರು ಬೆಂಗಳೂರನ್ನು ನಿರ್ಮಿಸುವ ಮುಂಚೆಯೇ ನಿರ್ಮಾಣವಾಗಿತ್ತು ಎಂದು ಹೇಳಲಾಗುತ್ತದೆ. ಇಲ್ಲಿ ಜನರು ಹೇಳುವ ಪ್ರಕಾರ ಮೊದಲು ಇಲ್ಲಿ ಒಂದು ಚಿಕ್ಕದಾದ ಗುಡಿ ಇದ್ದು, ಇಲ್ಲಿಗೆ ಬಂದ ಪ್ರವಾಸಿಗರಿಗೆ ತಂಗಲು ಒಂದು ಛತ್ರವಿತ್ತಂತೆ. ಪ್ರವಾಸಿಗರು ಬೇರೆ ಊರಿನಿಂದ ಇಲ್ಲಿ ಬಂದಾಗ ಬಂಡಿಗಳನ್ನು ಇಲ್ಲಿ ನಿಲ್ಲಿಸಿ ತಂಗುತ್ತಿದ್ದರು. ಆದ್ದರಿಂದ ಬಂಡಿ ಮಹಾಕಾಳಿ ಎಂದು ಈ ಗುಡಿ ಪ್ರಖ್ಯಾತವಾಯಿತೆಂದು ಹೇಳುತ್ತಾರೆ. ಇನ್ನು ಕೆಲವರು ಹೇಳುವ ಪ್ರಕಾರ ಒಂದು ಕಲ್ಲು ಅಥವಾ ಬಂಡೆಯ ಮೇಲೆ ದೇವಿಯ ಗುಡಿ ನಿರ್ಮಾಣವಾಗಿರುವುದರಿಂದ ದೇವಿಯನ್ನು ಬಂಡೆ ಮಹಾಕಾಳಿ ಎಂದು ಕರೆಯುತ್ತಾರೆ. ಇನ್ನು ಕೆಲವರು ಹೇಳುವ ಪ್ರಕಾರ ಇಲ್ಲಿ ನಂಜಮ್ಮ ಎನ್ನುವರು ಕುರಿ ಮೇಯಿಸುತ್ತಿರುವಾಗ ಇಲ್ಲಿ ಬಂಡೆ ಯಾರೋ ನನ್ನನ್ನು ಪೂಜಿಸಿ ಎಂದು ಹೇಳುವುದನ್ನು ಕೇಳುತ್ತಾರೆ. ಅವರು ಮೊದಲು ಇಲ್ಲಿ ಯಾರೋ ಹುಡುಗರು ತಮಾಷೆ ಮಾಡುತ್ತಿದ್ದಾರೆಂದು ಆ ಕಡೆ ಹೋಗುವುದಿಲ್ಲ. ಮತ್ತೆ ಸ್ವಲ್ಪ ಸಮಯದ ನಂತರ ಅವರಿಗೆ ಅದೇ ಧ್ವನಿ ಕೇಳತೊಡಗಿದಾಗ ಅಲ್ಲಿ ಹೋಗಿ ನೋಡಿದಾಗ ಬಂಡೆಯ ಮೇಲೆ ದೇವಿಯ ಆಕಾರ ಕಂಡು ಬರುತ್ತದೆ ಅವರಿಗೆ. ಹಾಗಾಗಿ ಅವರು ಇಲ್ಲಿ ದೇವಿಯನ್ನು ಪೂಜಿಸಲು ಶುರು ಮಾಡುತ್ತಾರೆ. ಹಾಗಾಗಿ ನಾವು ಇಲ್ಲಿ ಬಂಡೆಯ ಮೇಲೆ ದೇವಿಯ ಮೂಲ ಮೂರ್ತಿಯನ್ನು ನೋಡಬಹುದು. ಅಮಾವಾಸ್ಯೆ ಹುಣ್ಣಿಮೆಯಂದು ಇಲ್ಲಿ ಅಮ್ಮನಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸುತ್ತಾರೆ ಮತ್ತು ವಿಶೇಷವಾದ ಅಲಂಕಾರವನ್ನು ಸಹ ಮಾಡಿರುತ್ತಾರೆ. ಬೆಳಗ್ಗೆ 6 ಗಂಟೆಗೆ ಅಮ್ಮನಿಗೆ ಅಭಿಷೇಕ, ಹೋಮ, ಹವನಗಳು ನಡೆಯುತ್ತದೆ. ಈ ದಿನಗಳಲ್ಲಿ ಬಂದು ನೀವು ಅಮ್ಮನ ದರ್ಶನ ಮಾಡಬಹುದು, ಯಾಕೆಂದರೆ ಇದು ವಿಶೇಷ ದಿನಗಳಾಗಿರುತ್ತದೆ ಹಾಗೂ ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತದೆ. ಹಾಗೆಯೇ ಪ್ರತಿ ಮಂಗಳವಾರ ಮತ್ತೆ ಶುಕ್ರವಾರದ ದಿನ ಅಮ್ಮನಿಗೆ ಅಭಿಷೇಕ ನಡೆಯುತ್ತದೆ. ಅಮ್ಮನಿಗೆ ಅಭಿಷೇಕ ಮಾಡಿದ ನೀರು ಭಕ್ತರಿಗೆ ಬೀಳುತ್ತದೆ. ಇದು ಇಲ್ಲಿನ ವಿಶೇಷತೆ. ಇದು ಈ ದೇವಸ್ಥಾನದಲ್ಲಿ ಮಾತ್ರ ನೋಡಲು ಸಿಗುವುದು. ಈ ದಿನಗಳಲ್ಲಿ ತಪ್ಪದೆ ಭೇಟಿ ನೀಡಿ ದೇವಿಯ ಆಶೀರ್ವಾದ ಪಡೆಯಿರಿ. ಈ ದಿನಗಳಲ್ಲಿ ನಾವು ದೇವಿಯ ಪಾದವನ್ನು ಮುಟ್ಟಿ ನಮಸ್ಕರಿಸಬಹುದು. ಹಾಗೆ ಮಾಡುವಾಗ ಅಲ್ಲಿ ಪೂಜೆ ಮಾಡುವವರು ದೇವಿಗೆ ನೀರಿನ ಅಭಿಷೇಕವನ್ನು ಮಾಡುತ್ತಾರೆ. ಆ ನೀರು ದೇವಿಗೆ ಅಭಿಷೇಕವಾಗಿ ನಮ್ಮ ತಲೆಯ ಮೇಲೆ ಬೀಳುತ್ತದೆ. ಈ ರೀತಿ ಅಭಿಷೇಕದ ನೀರು ನಮ್ಮ ಮೇಲೆ ಪ್ರೋಕ್ಷಣೆಯಾದರೆ ನಮ್ಮ ಮೇಲಿರುವ ಎಲ್ಲಾ ವಕ್ರ ದೃಷ್ಟಿಗಳು, ದುಷ್ಟ ಶಕ್ತಿಗಳ ಕಾಟದಿಂದ ವಿಮುಕ್ತರಾಗುತ್ತೇವೆ ಎನ್ನುವುದು ಇಲ್ಲಿಯ ನಂಬಿಕೆ. ಈ ದೇವಸ್ಥಾನದಲ್ಲಿ ದೇವಿಯ ದರ್ಶನ ಪಡೆದು ಹಾಗೆ ಆವರಣದಲ್ಲಿ ಮುಂದೆ ಹೋದಾಗ ನಮಗೆ ಕಾಣಲಿಕ್ಕೆ ಸಿಗುವ ಸ್ಥಳವೇ
ತಡೆ ಹೊಡೆಯುವ ಸ್ಥಳ. ನಿಮ್ಮ ಮೇಲೆ ವಾಮಾಚಾರ, ಮಾಟ ಮಂತ್ರಗಳನ್ನೇನಾದರೂ ಮಾಡಿಸಿದ್ದರೆ ಅದರ ನಿವಾರಣೆಯನ್ನು ಇಲ್ಲಿ ನೀವು ಮಾಡಿಸಿಕೊಳ್ಳಬಹುದು. ದುಷ್ಟ ಶಕ್ತಿಗಳಿಂದ ಬಿಡುಗಡೆ ಪಡೆಯಬಹುದು. ಇಲ್ಲಿ ನೀವು ಕೌಟುಂಬಿಕ ಕಲಹ, ಮಾನಸಿಕ ಕೌಟುಂಬಿಕ ತೊಂದರೆ ಮುಂತಾದವುಗಳಿಂದ ನಿವಾರಣೆ ಹೊಂದಿ ನೆಮ್ಮದಿಯನ್ನು ಪಡೆಯಬಹುದು. ಬೇಡಿದ್ದನ್ನು ಕರುಣಿಸುವ ತಾಯಿ ಇಲ್ಲಿಯ ಬಂಡಿ ಮಹಾಕಾಳಿ ತಾಯಿ. ಇಲ್ಲಿ ಬೀಗ ಹಾಕಿದ್ದನ್ನು ನಾವು ಅವಾಗ್ಲೇ ನೋಡಿದ್ವಲ್ಲ. ಬೀಗ ಯಾಕೆ ಹಾಕ್ತಾರೆ ಅಂದ್ರೆ ನಮ್ಮ ಜೊತೆ ಇದ್ಕೊಂಡು ನಮಗೆ ತೊಂದರೆ ಅಥವಾ ಅನ್ಯಾಯ ಮಾಡುತ್ತಿದ್ದರೆ ಇಲ್ಲಿ ಬೀಗ ಹಾಕಿದರೆ ಅವರ ಮನಸ್ಸು ಬದಲಾಗಿ ನಮಗೆ ತೊಂದರೆ ಅಥವಾ ಅನ್ಯಾಯ ಮಾಡುವುದಿಲ್ಲ ಎನ್ನುವುದು ಇಲ್ಲಿಯ ನಂಬಿಕೆ. ನಿಂಬೆಹಣ್ಣು ಯಾಕಂದ್ರೆ ಇಲ್ಲಿ ದೃಷ್ಟಿ ತೆಗೆಯುತ್ತಾರೆ. ಮತ್ತೆ ಇಲ್ಲಿ ದೇವಿಗೆ ಮಡಿಲಕ್ಕಿ ತುಂಬುತ್ತಾರೆ. ಇಲ್ಲಿ ಯಾರಾದ್ರೂ ಬಂದು ಹರಕೆ ಕಟ್ಟಿಕೊಂಡಿದ್ದಾರೆ, ಅದು ಪೂರೈಸಿದಾಗ ಜನರು ಬಂದು ದೇವಿಗೆ ಮಡಿಲಕ್ಕಿ ಸಮರ್ಪಿಸುತ್ತಾರೆ. ಇಲ್ಲಿ ದೇವಸ್ಥಾನದ ಆವರಣದಲ್ಲಿ ನಮಗೆ ಗಣೇಶನ ಗುಡಿ ಇದೆ, ಮತ್ತೆ ನಾಡಮಾರಮ್ಮ, ಕರಿಮಾರಮ್ಮ, ಶ್ರೀ ಬನ್ನಿ ಮಹಂಕಾಳಿ ದೇವಿ, ಕಾಟೇರಮ್ಮ, ಸಾಯಿಬಾಬಾ, ಸುಬ್ರಹ್ಮಣ್ಯ ಸ್ವಾಮಿ ಗುಡಿಗಳು ಕೂಡ ಇದೆ. ಇದಾಗಿತ್ತು ದೇವಿಯ ಬಗ್ಗೆ ನನಗೆ ಗೊತ್ತಿರುವಷ್ಟು ಮಾಹಿತಿ. ನೀವಿವಾಗ ಈ ದೇವಸ್ಥಾನವನ್ನು ಭೇಟಿ ಮಾಡ್ಬೇಕು ಅಂದ್ರೆ ಮೆಟ್ರೋ ಕೂಡ ಇದೆ ಮತ್ತೆ ಬಸ್ ಕೂಡ ಇದೆ. ಮೆಟ್ರೋದಲ್ಲಿ ಬರೋದಾದ್ರೆ ನೀವು ಮೆಜೆಸ್ಟಿಕ್ ಇಂದ ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನ್ ಬರ್ಬೇಕು. ಅಲ್ಲಿಂದ ನಿಮಗೆ ಆಟೋ ಸಿಗತ್ತೆ. ಬಸ್ ಅಲ್ಲಿ ಬರೋದಾದ್ರೆ ಮೆಜೆಸ್ಟಿಕ್ ಇಂದ ನೀವು ರಾಮಕೃಷ್ಣ ಆಶ್ರಮ ಸ್ಟಾಪಿಗೆ ಬರ್ಬೇಕು. ಮತ್ತೆ ಅಲ್ಲಿಂದ ಕೂಡ ನೀವು ಆಟೋದಲ್ಲಿ ಬರ್ಬೋದು. ಈ ತಿಂಡಿ ನೋಡಿ ನಾನು ಬೇರೆಯವರ ವಿಡಿಯೋದಲ್ಲಿ ನೋಡಿದೆ, ಫಸ್ಟ್ ಟೈಮ್ ನಾನ್ ನೋಡ್ತಾ ಇರೋದು. ನಾನ್ ತಿಂದು ಇಲ್ಲ, ಹಾಗೆ ಸುಮ್ನೆ ವಿಡಿಯೋ ಮಾಡ್ಕೊಂಡೆ. ನಾವು ಫಸ್ಟ್ ಟೈಮ್ ಬಂದಿದ್ದು, ಗೊತ್ತಿಲ್ಲ. ಮತ್ತೆ ಬಂದಾಗ ನಮ್ಮ ಅಂಗಡಿಗೆ ಬನ್ನಿ. ಹಾ, ಇನ್ನೊಂದ್ಸಲ ಬರ್ತೀವಿ, ಫ್ರೆಂಡ್ಸ್ ಅನ್ನ ಕರ್ಕೊಂಡ್ ಬರ್ತೀವಿ. ಚೆನ್ನಾಗಿದೆ ದೇವಸ್ಥಾನ. ಅಮ್ಮ ಏನ್ ಬೇಡ್ಕೊತೀವ ಅದಾಗುತ್ತೆ. ಇದು ನಿಂಬೆಕಾಯಿ ಏನ್ ಹೇಳಿದ್ ನೀವು? ಒಂದ್ ಅಲ್ಲಿ ಹಾಕಿದ್ವಿ ನಾವು. ತ್ರಿಶೂಲ ಚುಚ್ಚಿದ್ರ ಇನ್ 3 ಮನೆಗೆ ಎತ್ಕೊಂಡ್ಬಂದ್ರ ಇದೆ. ಮನೇಲಿ ಒಂದ್ ದೃಷ್ಟಿ ತೆಗೀರಿ. ಇನ್ 2 ಚಿತ್ರಾನ್ನ ಜ್ಯೂಸ್ ಮಾಡಿ ನಿಮ್ ಫ್ಯಾಮಿಲಿ ಮಾತ್ರ ಕುಡೀರಿ, ಬೇರೆಯವ್ರಿಗೆ ಕುಡ್ಬೇಡಿ. ಇನ್ನೊಂದು 3 ಇದೆ ಅಲ್ಲ? 3 ಇನ್ನೊಂದ್ ಮನೇಲಿ ದೃಷ್ಟಿ ತೆಗ್ದ ಆಚೆ. 2 ಒಂದು ದೃಷ್ಟಿಗೆ ಹಾಕಿ, ಇನ್ 2 ಚಿತ್ರಾನ್ನ ಜ್ಯೂಸ್ ಮಾಡಿ. 2 ಓಕೆ ಓಕೆ. ಫ್ರೆಂಡ್ಸ್, ನಾವು ಬಂಡಿ ಮಹಾಕಾಳಿ ದೇವಸ್ಥಾನ ಹೋಗಿ ಬಂದ್ವಿ. ಅರ್ಚನೆ ಎಲ್ಲ ಚೆನ್ನಾಗಾಯ್ತು. ನಾವು 2 ಗಂಟೆ ಮುಂಚೆ ಹೋಗಿದ್ವಿ. ಹಾಗೆ ಅದು ಪ್ರಸಾದ ಏನೋ ತೀರ್ಥ ಹಾಕ್ತಾರಲ್ಲ, ಅದನ್ನು ಸಿಕ್ತು ನಮ್ಗೆ. ಅಂದ್ರೆ 2:45 ಆತರ, 1:45 ಆಗಿತ್ತು ಟೈಮ್. ಹಾಗಾಗಿ ಅದನ್ನು ತಿಂದು ಮತ್ತೆ ಪ್ರಸಾದ ತಿನ್ಕೊಂಡು ಇವಾಗ ಮನೆಗೆ ಹೊರಡ್ತಾ ಇದ್ದೇವೆ. ತುಂಬಾ ರಶ್ ಇತ್ತು. ಅಂದ್ರೆ ಮಂಗಳವಾರ ಮತ್ತೆ ಶುಕ್ರವಾರ, ಆದಿತ್ಯವಾರ 3 ದಿನ ತುಂಬಾ ರಶ್ ಇರತ್ತೆ. ಅಂದ್ರೆ ದೇವರ ಪಾದ ಮುಟ್ಲಿಕ್ಕೆ ಬಿಡ್ತಾರಲ್ಲ, ಹಾಗಾಗಿ ತುಂಬಾ ರಶ್ ಇರತ್ತೆ ಇವತ್ತು. ನೀವಿಲ್ಲೇ ಇರ್ತೀರಾ ಯಾವಾಗ? ನಾ ಬರ್ತೇನೆ, ಬಂದಿದ್ದು ಸ್ವಲ್ಪ ಕೊಡಿ. ಏನಾದ್ರು ಆಗಿರುತ್ತಲ್ವಾ ನಿಮ್ಗೆ, ಅದಕ್ಕೆ ತಡೆ ಓಡಿಸೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಚರ್ಚಿತ್ ವ್ಲಾಗ್ಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.